ನಮಸ್ಕಾರ ಗೆಳೆಯರೇ. ರಾಜಕೀಯ ರಂಗದಲ್ಲಿ ನಾಯಕರು ಸದಾ ಬೆಳಕಿನ ವಲಯದಲ್ಲಿರುತ್ತಾರೆ. ಅಧಿಕಾರದ ದಂಡ ಹಿಡಿದು ಮೆರೆಯುತ್ತಾರೆ. ಆದರೆ ಆ ನಾಯಕರ ಹೆಜ್ಜೆಯ ಹಿಂದಿರುವ ನಿಸ್ವಾರ್ಥ ಜೀವಗಳು ಮಾತ್ರ ಇತಿಹಾಸದ ಪುಟಗಳಲ್ಲಿ ಮೌನವಾಗಿ ಉಳಿದು ಬಿಡುತ್ತವೆ. ಇಂದು ದೇಶದ ಗಮನ ಸೆಳೆದ ಓರ್ವ ಸಾಮಾನ್ಯ ರೈತನನ್ನು ದೇಶದ ಪ್ರಧಾನಿ ಹುದ್ದೆಯವರೆಗೂ ಮುನ್ನಡೆಸಿದ ಇಂದಿನ ಅಸಲಿ ಶಕ್ತಿ, ಮೌನ ಕ್ರಾಂತಿಯ ಮಹಾತಾಯಿ ನಮ್ಮನ್ನಾಗಲಿದ್ದಾರೆ. ಹೌದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಯಶಸ್ಸಿನ ಬೆನ್ನೆಲುಬು ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ಕೊನೆಯುಸಿರೆಳೆದಿದ್ದಾರೆ. ಅಧಿಕಾರದ ಆಸೆ ಪಡೆದ, ಪ್ರಚಾರದ ವೇದಿಕೆ ಹತ್ತದ, ತ್ಯಾಗ ಮತ್ತು ಕ್ಷಮತೆಯ ಸಾಕಾರ ಮೂರ್ತಿಯಾಗಿದ್ದ ಆ ಗಟ್ಟಿಗಿತ್ತಿ ಇನ್ನಿಲ್ಲ. ರಾಜಕೀಯ ಜಂಜಾಟದಲ್ಲಿ ಸದಾ ಬ್ಯುಸಿಯಾಗಿದ್ದ ದಣಿದ ನಾಯಕನಿಗೆ ಮನೆಯಂಗಳದಲ್ಲಿ ನೆಮ್ಮದಿಯ ತಂಗಾಳಿಯಾಗಿದ್ದವರು ಚೆನ್ನಮ್ಮ. ಕಳೆದ ಕೆಲವು ವರ್ಷಗಳಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರನ್ನು ಜುಲೈ 15ರಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರ ಸತತ ಪ್ರಯತ್ನದ ನಡುವೆಯೂ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಕೊನೆಯುಸಿರೆಳೆದರು. ಆದರೆ ಆ ಅಂತಿಮ ಕ್ಷಣಗಳು ಎಂಥವರ ಕರಳನ್ನು ಹಿಂಡುವಂತಿತ್ತು. ತನ್ನ ಬದುಕಿನುದ್ದಕ್ಕೂ ನೆರಳಾಗಿ ನಿಂತಿದ್ದ ಪತ್ನಿ ಇನ್ನೇನು ನಮ್ಮನ್ನು ಅಗಲಲಿದ್ದಾರೆ ಎಂದು ವೈದ್ಯರು ಹೇಳಿದಾಗ ಆ ಉಕ್ಕಿನ ಮನುಷ್ಯ ಕರಿಗೆ ನೀರಾಗಿದ್ದರು. ಭಾವುಕರಾದ ದೇವೇಗೌಡರು ಆಸ್ಪತ್ರೆಯ ಹಾಸಿಗೆಯ ಮೇಲಿದ್ದ ಪತ್ನಿಯ ಹಣೆಗೆ ಕುಂಕುಮ ಇಟ್ಟು ತಲೆಗೆ ಹೂವು ಮುಡಿಸಿ ಆಕೆಯ ಮುಖವನ್ನೇ ದಿಟ್ಟಿಸುತ್ತಾ ಬಿಕ್ಕಿ ಬಿಕ್ಕಿ ಹತ್ತರು. ಎರಡೂ ಕೈಗಳಿಂದ ಪತ್ನಿಯ ಕೈ ಹಿಡಿದು ಅವರು ಸುರಿಸಿದ ಕಂಬನಿ 6 ದಶಕಗಳ ದಾಂಪತ್ಯದ ಆಳವನ್ನು ಜಗತ್ತಿಗೆ ಸಾರುತ್ತಿತ್ತು. ಹಾಸನ ಜಿಲ್ಲೆಯ ಸಾಮಾನ್ಯ ಕೃಷಿಕ ಕುಟುಂಬದಿಂದ ಬಂದ ಚೆನ್ನಮ್ಮ ಅವರು 1954ರ ಮೇ 25ರಂದು ದೇವೇಗೌಡರ ಕೈ ಹಿಡಿದರು. ಈ ದಂಪತಿಗೆ ಎಚ್.ಡಿ. ರೇವಣ್ಣ, ಎಚ್.ಡಿ. ಬಾಲಕೃಷ್ಣ, ಎಚ್.ಡಿ. ರಮೇಶ್ ಗೌಡ, ಎಚ್.ಡಿ. ಕುಮಾರಸ್ವಾಮಿ, ಶೈಲಜಾ ಹಾಗೂ ಅನಸೂಯ ಸೇರಿ ಒಟ್ಟು 4 ಗಂಡು 2 ಹೆಣ್ಣು ಮಕ್ಕಳಿದ್ದಾರೆ. ಗೌಡರ ರಾಜಕೀಯದ ಆರಂಭಿಕ ದಿನಗಳು ಹೂವಿನ ಹಾಸಿಗೆಯಾಗಿರಲಿಲ್ಲ. ಆದಾಯದ ಸ್ಥಿರತೆ ಇರಲಿಲ್ಲ. ಒಮ್ಮ 50ರ ದಶಕದ ಕೊನೆಯಲ್ಲಿ 22,000 ರೂಪಾಯಿ ಮೌಲ್ಯದ ಕಾಂಟ್ರಾಕ್ಟ್ ಠೇವಣಿಗೆ ಹಣವಿಲ್ಲದೆ ಗೌಡರು ಪರದಾಡುತ್ತಿದ್ದಾಗ ಹೆತ್ತವರಿಗೂ ತಿಳಿಸಿದೆ ಚೆನ್ನಮ್ಮ ತಮ್ಮ ಮೈ ಮೇಲಿನ ಒಡವೆಗಳನ್ನು ಕಳಿಸಿಕೊಟ್ಟಿದ್ದರು. ಮುಂದಿನ 9 ವರ್ಷಗಳ ಕಾಲ ಆ ಸಾಲ ತೀರುವವರೆಗೂ ಮದುವೆ ಸಮಾರಂಭಗಳಿಗೆ ಕೇವಲ ಕೈ ಬೆಳೆ ತೊಟ್ಟು ಹೋಗುತ್ತಿದ್ದರೆ ವಿನ ಗಂಡನ ಬಳಿ ಒಂದೇ ಒಂದು ದೂರು ಹೇಳಲಿಲ್ಲ. ಗೌಡರು ಹಳ್ಳಿ ಸುತ್ತುವಾಗ, ಜೈಲುವಾಸ ಅನುಭವಿಸುವಾಗ, ಮಕ್ಕಳ ಶಿಕ್ಷಣ ಮತ್ತು ಕೃಷಿಯನ್ನು ಒಬ್ಬಳೇ ನಿಭಾಯಿಸಿದ ಈ ಒಂಟಿ ಮಹಿಳೆಯ ಹೋರಾಟ ಅಸಾಮಾನ್ಯ. ಒಂದಲ್ಲ ಬರೋಬ್ಬರಿ 2 ಬಾರಿ ಸಾವನ್ನು ಮುಖಾಮುಖಿಯಾಗಿ ಗೆದ್ದು ಬಂದ ಗಟ್ಟಿಗಿತ್ತಿ ಚೆನ್ನಮ್ಮ. 2001ರ ಫೆಬ್ರವರಿ 21ರ ಆ ದಿನವನ್ನು ರಾಜ್ಯ ಮರೆಯಲು ಸಾಧ್ಯವಿಲ್ಲ. ಶಿವರಾತ್ರಿಯಂದು ಸೊಸೆ ಭವಾನಿ ರೇವಣ್ಣ ಅವರೊಂದಿಗೆ ಹರದನಹಳ್ಳಿಯ ಶಿವನ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ತೆರಳಿದಾಗ ಕೌಟುಂಬಿಕ ದ್ವೇಷದ ಹಿನ್ನೆಲೆಯಲ್ಲಿ ಲೋಕೇಶ್ ಎಂಬಾತ ಚೆನ್ನಮ್ಮನ ಮೇಲೆ ಆಸಿಡ್ ಎರಚಿದ್ದ. ಹೂವಿನ ಬುಟ್ಟಿಯಲ್ಲಿ ಆಸಿಡ್ ತಂದಿದ್ದ ದುಷ್ಕರ್ಮಿಯ ದಾಳಿಗೆ ಚೆನ್ನಮ್ಮ ಅವರ ಕತ್ತು, ಎದೆ, ಬೆನ್ನು ಮತ್ತು ಮುಖ ಸೇರಿ 40% ಸುಟ್ಟು ಹೋಗಿತ್ತು. ಐಸಿಯುನಲ್ಲಿ 2 ತಿಂಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಚೆನ್ನಮ್ಮ ಆ ಭೀಕರ ನೋವನ್ನು ನುಂಗಿ ಸಾವನ್ನೇ ಗೆದ್ದು ಬಂದರು. ಆದರೆ ಈ ಕಥೆಯ ಅತ್ಯಂತ ಶ್ರೇಷ್ಠ ಭಾಗವಿರುವುದು ಆಕೆಯ ಕ್ಷಮೆಯಲ್ಲೇ. ಆರೋಪಿಗೆ ಕೋರ್ಟ್ ಶಿಕ್ಷೆ ಪ್ರಕಟಿಸಿತ್ತು. ಆದರೆ ಆತನ ತಂದೆ ಸಾವಿನ ಅಂಚಿನಲ್ಲಿದ್ದಾಗ ಮಗನ ಬಿಡುಗಡೆಗೆ ಕೋರಲಾಯಿತು. ಅಂದು ಗಂಡನ ಮಾತಿಗೆ ಬೆಲೆ ಕೊಟ್ಟು ತನ್ನ ಜೀವವನ್ನೇ ತೆಗೆಯಲು ಬಂದ ಪಾಪಿಯನ್ನು ಕ್ಷಮಿಸಿದ ಚೆನ್ನಮ್ಮ ನಿಜಕ್ಕೂ ಭೂಮಿ ತಾಯಿ ಅಷ್ಟೇ ಸಹನಶೀಲೆ. 2023ರಲ್ಲಿ ಕೊರೋನಾ ಮಹಾಮಾರಿಯನ್ನು ಎದುರಿಸಿ ಗೆದ್ದಿದ್ದರು. ಆದರೆ ಇಂದು ಆ ಉಸಿರಾಟದ ಸಮಸ್ಯೆ ಅವರ ಉಸಿರನ್ನೇ ಕಸಿದುಕೊಂಡಿದೆ. ಮುಖ್ಯಮಂತ್ರಿಯಾದಾಗಲೂ ದೇಶದ ಪ್ರಧಾನಿಯಾದಾಗಲೂ ಸರಳತೆಯನ್ನು ಬಿಡದ ಚೆನ್ನಮ್ಮನ ಬಗ್ಗೆ ನನ್ನ ಯಶಸ್ಸಿನಲ್ಲಿ ಮೊದಲ ಹಕ್ಕು ಅವಳಿಗಿದೆ ಎಂದು ಗೌಡರು ಹೆಮ್ಮೆಯಿಂದ ಹೇಳುತ್ತಿದ್ದರು. ಇಂದು ಆ ಆಸರೆಯ ಕಳೆಸಿಕೊಂಡಿದೆ. ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಎಸ್. ಯಡಿಯೂರಪ್ಪ ಸೇರಿದಂತೆ ಇಡೀ ನಾಡು ಚೆನ್ನಮ್ಮನವರ ಅಗಲಿಕೆಗೆ ಕಂಬನಿ ಮಿಡಿಯುತ್ತಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಪ್ರಧಾನಿಯನ್ನಾಗಿ ಮಾಡುವಲ್ಲಿ ಒಬ್ಬ ಮಹಿಳೆಯ ಪಾತ್ರ ಎಷ್ಟಿರುತ್ತದೆ ಎಂಬುದಕ್ಕೆ ಚೆನ್ನಮ್ಮನವರ ಬದುಕೆ ಸಾಕ್ಷಿ. ಅಧಿಕಾರದ ಲವಲೇಶವೂ ಇಲ್ಲದೆ ಕಷ್ಟ ನೋವುಗಳನ್ನು ನುಂಗಿ ಕುಟುಂಬವನ್ನು ಬೆಳೆಸಿದ ಈ ಆದರ್ಶ ಗೃಹಿಣಿ ಸದಾ ಇತಿಹಾಸದಲ್ಲಿ ಜೀವಂತ. ದಣಿದು ಮನೆಗೆ ಬರುತ್ತಿದ್ದ ನಾಯಕನಿಗೆ ಈಗ ಆಯಾಸ ತೀರಿಸುವ ಆಶ್ರಯವಿಲ್ಲ. ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವೇಗೌಡರ ಕುಟುಂಬಕ್ಕೆ ಈ ದುಃಖ ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ಎಂಬುದೇ ನಮ್ಮ ಆಶಯ.